ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೋಡ್ತಾ ಇದ್ದೀರಾ, ನಾವು ಲಿಂಗಸೂರು ರಾಯಚೂರು ಡಿಸ್ಟಿಕಲ್ಲಿ ಬರುತ್ತೆ ಲಿಂಗಸೂರು ಅಂತ. ಸೊ ನಾವು ತಿಂತನಿ ಮೌನೇಶ್ವರಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ಮನೆ ದೇವರು. ಸೊ ನಾವು ವಿಶ್ವಕರ್ಮದವರು, ಹಾಗಾಗಿ ನಮ್ಮ ಮನೆ ದೇವರು ಮೌನೇಶ್ವರ. ಸೊ ಆಫ್ಟರ್ ಲಾಂಗ್ ಟೈಮ್ ಬಂದಿದ್ದೀವಿ. ನಾವು ಬೆಂಗಳೂರಲ್ಲಿ ಇರೋದ್ರಿಂದ ಈಗ ಈ ಕಡೆ ಬರೋಕ್ಕಾಗಿಲ್ಲ. ಸೊ ಇವಾಗ ಬಂದಿದ್ದೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡ್ತಾ ಇರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ನಾವು ಬೆಂಗಳೂರಿಂದ ಹೊರಟು ಲಿಂಗಸೂರು ಹೋಗಿಬಿಟ್ಟು ಅಲ್ಲಿ ನಮ್ಮ ರಿಲೇಟಿವ್ಸ್ ಇದ್ದಾರೆ, ಅಂದರೆ ನಮ್ಮ ಚಿಕ್ಕಮ್ಮ ಇದ್ದಾರೆ. ನಾವು ಅಲ್ಲಿ ಉಳ್ಕೊಂಡು ಬೆಳಗ್ಗೆ ಟೆಂಪಲಿಗೆ ಬಂದ್ವಿ. ಹಂಗೆ ಹೋಗ್ಬೇಕಾದ್ರೆ ಇದೇನು ಹೊಳೆ ಕಾಣ್ತಾ ಇದೆಯಲ್ಲ ನಿಮಗೆ, ಈ ಹೊಳೆನೇ ಅಲ್ಲಿ ಟೆಂಪಲ್. ಲಿಂಗಸೂರಿಂದ ತುಂಬ ಹತ್ತಿರ, ಇದು ಒಂದು 15 ಕಿಲೋಮೀಟರ್ 18 ಕಿಲೋಮೀಟರ್ ಆಗುತ್ತೇನೋ ಅಷ್ಟೇ. ಸೊ ಇದೇನು ಕಾಣ್ತಾ ಇದೆಯಲ್ಲ, ಇದು ಇಲ್ಲಿಂದನೇ ನಾವು ರೈಟಿಗೆ ತೊಗೊಂಡು ಹೋಗಬೇಕು. ಮೇಲೆ ನಿಮ್ಗೆ ಕಾಣುತ್ತೆ ನೋಡಿ ಬೋರ್ಡು, ಮೌನೇಶ್ವರ ಅಂತ ಹಾಕಿದ್ದಾರೆ, ದಕ್ಷಿಣ ಕಾಶಿ. ಇಲ್ಲಿ ಬಂದರೆ ಕಾಶಿಗೆ ಹೋದಷ್ಟೇ ನಿಮಗೆ ತೃಪ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಮೌನೇಶ್ವರ ಅವರ ಫುಲ್ ಚರಿತ್ರೆ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ ಎಲ್ಲಿನೂ. ಇದು ಹಾಕಿದ್ದಾರೆ ಮೌನೇಶ್ವರಕ್ಕೆ ದಾರಿ ಅಂತ. ಸೊ ಇಲ್ಲೇ ಒಳಗಡೆ ಹೋಗೋದು. ಹಿಂದೂಗಳು ಅಷ್ಟೇ ಅಲ್ಲದೆ ಮುಸ್ಲಿಮ್ನು ಕೂಡ ಸಹಿತನೂ ಈ ದೇವ್ರನ್ನ ಪೂಜೆ ಮಾಡ್ತಾರೆ. ಯಾಕೆ ಏನು ಅಂತ ನಾನು ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಗೊತ್ತಾಗುತ್ತೆ. ಈ ದೇವಸ್ಥಾನ ಬಂದ್ಬಿಟ್ಟು ಕೃಷ್ಣಾ ನದಿ ದಡದಲ್ಲಿ ಬರುತ್ತೆ. ಇದು ಆವಾಗಲೇ ನಾವೇನು ಬಂದ್ವಿ ನೋಡಿ ಬ್ರಿಡ್ಜ್ ಮೇಲೆ, ಆ ಮೌನೇಶ್ವರರ ತಂದೆ ತಾಯಿಯಾದಂಥ ಶೇಷಪ್ಪ ಮತ್ತು ಶೇಷಮ್ಮರವರಿಗೆ ಬಹುಕಾಲ, ಅಂದರೆ ತುಂಬ ದಿವಸ ಮಕ್ಕಳೇ ಇರಲಿಲ್ವಂತೆ. ಅವರು 12 ವರ್ಷಗಳ ಕಾಲ ದಿನನಿತ್ಯವೂ ಬೆಳಗ್ಗೆ ಪೂಜೆ ಮಾಡ್ತಾ ಇದ್ರಂತೆ ಶಿವನಿಗೆ. ಸೊ ಒಂದು ದಿವಸ ಶಿವನೇ ಸಾಕ್ಷಾತ್ ಧರೆಗಿಳಿದು ನಾನೇ ನಿನ್ನ ಮಗನಾಗಿ ಬರ್ತೀನಿ ಅಂತ ಹೇಳಿ ಅವರೇ ಅಂದರೆ ಮಗುವಾಗಿ ಬಂದ್ರಂತೆ. ಶಿವನ ಅವತಾರವೇ ಇವರು ಮೌನೇಶ್ವರರು. ಸೊ ಇವರು ಬರೇ ಮಹಾಪುರುಷರಲ್ಲದೆ ಹಲವಾರು ವಚನಗಳು ಸಹಿತ ಬರೆದಿದ್ದಾರಂತೆ. 796ಕ್ಕೂ ಹೆಚ್ಚು ವಚನಗಳನ್ನು ಬರೆದಿದ್ದಾರಂತೆ. ಅಷ್ಟೊಂದೇನು ದೊಡ್ಡದಾಗಿಲ್ಲ ಟೆಂಪಲ್ಲು. ಸೊ ಜಾತ್ರೆ ಟೈಮ್ದಲ್ಲಿ ತುಂಬ ಜನ ಇರ್ತಾರೆ. ತಿಂತಾನೆ ಇದು ಕೂಡ ಒಂದು ಚಿಕ್ಕ ಹಳ್ಳಿನೇ. ಸೊ ಫೈನಲಿ ಬಂದ್ವಿ ನಾವು ಟೆಂಪಲ್ಗೆ. ಎಲ್ಲ ಚಿಕ್ಕ ಚಿಕ್ಕ ಶಾಪ್ಗಳಿದೆ. ಅಲ್ಲಿ ಏನು ಕಾಣ್ತಾ ಇದೆಯಲ್ಲ ರೈಟ್ಗೆ, ಅದೇ ಟೆಂಪಲ್ಲು. ಸೊ ಬನ್ನಿ ಹೋಗೋಣ. ನಾವು ಫಸ್ಟ್ ಟೈಮ್ ಇಲ್ಲಿ ಟೆಂಪಲ್ಗೆ ಮದುವೆ ಆದಮೇಲೆ ಬಂದಿರೋದು. ಅಲ್ಲಿವರೆಗೂ ನಾವು ಬಂದೇ ಇಲ್ಲ. ಅವಾಗ ಚಿಕ್ಕವರಿದ್ದಾಗ ಬಂದಿದ್ವಿ, ಇವಾಗ ಮಾತ್ರ ನಾವು ಬಂದೇ ಇರಲಿಲ್ಲ. ಆ ಕಡೆ ಇರ್ತೀವಿ, ಈ ಕಡೆ ತೋರಿ ಎಷ್ಟು ಕೊಡ್ರಿ. ಎಷ್ಟು? 30 ರೂಪಾಯಿ. ಇದೇ ನೋಡ್ತಾ ಇದ್ದೀರಲ್ಲ ನೀವು, ಇದೇ ಮೇನ್ ಎಂಟ್ರೆನ್ಸು. ಸೊ ಇಲ್ಲಿ ಒಳಗಡೆ ಹೋದರೆ ಗರ್ಭಗುಡಿ ಸಿಗುತ್ತೆ. ಬನ್ನಿ ಹೋಗೋಣ. ಫುಲ್ ಟೆಂಪಲ್ ತೋರಿಸ್ತೀವಿ. ಸೊ ವಿಡಿಯೋ ಸ್ಕಿಪ್ ಮಾಡಿ ನೋಡಿ.
ಒಳಗಡೆ ಹೋಗಕ್ ಬಿಡಲ್ಲ, ಅಂದ್ರೆ ಗರ್ಭಗುಡಿ ಕೆಳಗಡೆ ಇದು ಫುಲ್ ಡೌನ್ ಅಲ್ಲಿ ಇದೆ, ದೇವ್ರ ಮಾತ್ರ ಕಾಣೋದು ಅಲ್ಲಿಂದ, ಇಲ್ಲಿಂದಾನೇ ನಿಂತ್ಕೊಂಡು ಹೋಗ್ಬೇಕಷ್ಟೇನೆ. ಸೊ ಬಂದ್ವಿ, ಒಂದ್ಸತಿ ಝೂಮ್ ಹಾಕಿ ತೋರಿಸ್ತೀವಿ. ಕಾಣುತ್ತೋ ಅಷ್ಟೊಂದು ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡ್ಕೊಂಡು ಬನ್ನಿ. ಫುಲ್ ನೋಡಿ, ಅಲ್ಲಿ ಫುಲ್ ಕೆಳಗಡೆ ಇದೆ ದೇವರು. ಇಲ್ಲಿಂದ ಮುಂದೆ ಹಾಗೆ ಮೇಲೆ ಸ್ವಲ್ಪ ಅಲ್ಲೇ ಮಾನಗರ ಸೈಡ್ಗೆ ಮೇಲೆ ನಡ್ಕೊಂಡ್ಬಂದ್ರೆ ನಿಮಗೆ ಪೈಗಂಬರದ್ದು ಮೇಲೆ ಒಂದು ಚಿಕ್ಕದು ದೇವಸ್ಥಾನ ಥರ ಮಾಡಿದ್ದಾರೆ. ನೋಡಿ ನೀವು ಮೇಲೆ ಹಾಗೆ ಬರ್ಬೇಕು. ಇಲ್ಲಿದೆ ನೋಡಿ, ಇದೇ ಪೈಗಂಬರ ದೇವಸ್ಥಾನ. ಸೊ ವಿಡಿಯೋ ಒಂದೇ ಹೇಳಿದ ಹಾಗೇನೆ ಹಿಂದೂ ಮತ್ತು ಮುಸ್ಲಿಮರು ಎರಡು ಒಂದೇ ಅನ್ನೋದಕ್ಕೆ ಇದೇ ಸಾಕ್ಷಿ ಇದೆ. ಇದೇನು ನೋಡ್ತಾ ಇದ್ದೀರಲ್ಲ ನೀವು, ಇಲ್ಲಿ ದೇವಸ್ಥಾನ ಸರೌಂಡು. ಈ ಜಾತ್ರೆ ಟೈಮಲ್ಲೆಲ್ಲ ಇಲ್ಲಿ ಜನಗಳು ಇಲ್ಲೇ ಬಂದು ಒಂದು 15-8 ದಿವಸ ಹಂಗೆ ಬಂದು ಅಲ್ಲೇ ಟೆಂಟ್ ಹಾಕಿರ್ತಾರೆ. ಇದೇನು ನೋಡ್ತಾ ಇರಲಿಲ್ಲ, ಇದೇ ಕೃಷ್ಣಾ ನದಿ. ಸೊ ಕೃಷ್ಣಾ ನದಿ ದಡಕ್ಕೆ ಹೋಗೋಣ ಬನ್ನಿ.
ಹಂಗೆ ದೇವಸ್ಥಾನ ನೋಡ್ಕೊಂಡು ಹೊಳೆ ಎಲ್ಲ ನೋಡ್ಕೊಂಡು ಹಂಗೆ ಬರ್ಬೇಕಾದ್ರೆ ನಿಮ್ ಲೆಫ್ಟಿಗೆ ಸಿಗುತ್ತೆ. ಇದು ಕೈಲಾಸ ಕಟ್ಟೆ ಅಂತಾರೆ. ಇಲ್ಲಿ ಎಲ್ಲ ಜಾಸ್ತಿ ಸಾಧು ಸಂತರೆಲ್ಲ ಇಲ್ಲೇ ಕೂತ್ಕೊಂಡಿರ್ತಾರೆ ಜಾತ್ರೆ ಸಮಯದಲ್ಲೆಲ್ಲ. ಆವಾಗ ನೋಡ್ಬೇಕು ಗೊತ್ತಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.